ಇರೋ ಚರ್ಮ ತೆಗೆದು ಅವ್ರಿಗೆ ಚಪ್ಪಲಿ ಮಾಡಿ ಹಾಕ್ಸಿದ್ರು ಕಮ್ಮಿನೇ ಅಂತ ಹೇಳಿ 1 ಗಂಟೆ 1:30 ಯಾರು ಸರ್ ಏನೋ ನಾವು ಒಂದು 2 ಗಂಟೆ ಎಂಟರ್ಟೈನ್ ಮಾಡ್ಬೋದು ಅಷ್ಟೇ ನಮ್ಮ ಯೋಗ್ಯತೆ ಇರೋದು. ಅದಕ್ಕೆ ಇಷ್ಟು ಮಾಡ್ತಾರಲ್ಲ, ಅದಕ್ಕೆ ನಿಜವಾಗ್ಲೂ ಚಿರುಣಿ ಆಗಿರ್ತೀವಿ ಅವ್ರಿಗೆ. ಅವ್ರನ್ನ ಜೀವನ ಇರೋ ತನಕ ಸಾಯೋ ತನಕ ನಾವು ಎಂಟರ್ಟೈನ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಒಂದು ಕಾಲ ಇತ್ತು, ಒಂದಿಡೀ ದಿನ ನಿಂತು ಕೈ ಕುಲುಕ್ತಲೇ ಇದ್ರು. ಅಭಿಮಾನಿ ಸಾಗರ ಕೊನೆಯೇ ಆಗ್ತಿರ್ಲಿಲ್ಲ. ದಿನಗಟ್ಲೆ ನಿಲ್ತಾ ಇದ್ದ ನಟ ದರ್ಶನ್ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಂದ ಅಷ್ಟೂ ಅಭಿಮಾನಿಗಳನ್ನ ಪ್ರೀತಿಯಿಂದ ಮಾತನಾಡಿಸಿ ಕೈ ಕುಲುಕಿ ಖುಷಿ ಪಡಿಸಿ ಕಳಿಸ್ತಿದ್ರು. ಆದ್ರೆ ಈಗ ಜೈಲಲ್ಲೇ ದರ್ಶನ್ 49ನೇ ಹುಟ್ಟುಹಬ್ಬ ಆಚರಿಸುವಂತಾಗಿದೆ. ಜೈಲು ಕೋಣೆಯಲ್ಲಿ ಜೊತೆಯಲ್ಲಿರೋ ಸಹಬಂದಿಗಳು, ಜೈಲು ಸಿಬ್ಬಂದಿ ಶುಭ ಕೋರಿದ್ರು. ದರ್ಶನ್ ಮಾತ್ರ ಒಂದು ಮಾತು ಆಡದೆ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಜೈಲಿನಲ್ಲಿರೋ ದರ್ಶನ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲು ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ಸಹೋದರ ದಿನಕರ್, ನಟ ಧನ್ವೀರ್, ಸಂಗೀತ ನಿರ್ದೇಶಕ ಹರಿಕೃಷ್ಣ ಜೈಲಿಗೆ ಭೇಟಿ ನೀಡಿದ್ದಾರೆ. ಮಾಜಿ ಸಂಸದೆ ಸುಮಲತಾ ಕೂಡ ದರ್ಶನ್ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಪೋಸ್ಟ್ ಮಾಡಿದ್ದಾರೆ. ಭಗವಂತ ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡಲಿ, ಹೆಚ್ಚಿನ ಆರೋಗ್ಯ ಯಶಸ್ಸು ನೀಡಲಿ ಅಂತ ಹಾರೈಸಿದ್ದಾರೆ. ಮತ್ತೊಂದೆಡೆ ಅಪ್ಪ ದರ್ಶನ್ಗೆ ಮಗ ವಿನೀಶ್ ಬರ್ತ್ಡೇ ವಿಶ್ ಮಾಡಿದ್ದಾರೆ. ಐ ಮಿಸ್ ಯು, ಐ ಲವ್ ಯು ಪಪ್ಪ, ಏನೇ ಬರ್ಲಿ ನಾನ್ ನಿಮ್ಮೊಂದಿಗಿರ್ತೀನಿ ಅಂತ ಫೋಟೋ ವಿಡಿಯೋಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ. ದರ್ಶನ್ ಆತ್ಮೀಯ ಗೆಳತಿ ನಟಿ ರಕ್ಷಿತಾ ಸೋಷಿಯಲ್ ಮೀಡಿಯಾ ಮೂಲಕ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ. ಪ್ರತಿದಿನ ನಿನ್ನನ್ನ ಮಿಸ್ ಮಾಡ್ಕೊಳ್ತೀನಿ, ನಿನ್ನನ್ನ ಮತ್ತೆ ಸಂತೋಷದಿಂದ ನೋಡ್ಬೇಕು ಅಂತ ಬಯಸ್ತೀನಿ, ಬೇಗ ಮನೆಗೆ ಮರಳು ಅಂತ ರಕ್ಷಿತಾ ಹಾರೈಸಿದ್ದಾರೆ. ಇನ್ನು ನಟಿ ನಿರ್ಮಾಪಕಿ ತನಿಷಾ ಕುಪ್ಪಂಡ ಕೂಡ ದರ್ಶನ್ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಶುಭ ಕೋರಿದ್ದಾರೆ. ದರ್ಶನ್ ಜೈಲಲ್ಲಿದ್ರು ಈತ ರಾಜರಾಜೇಶ್ವರಿ ನಗರದ ನಿವಾಸದ ಬಳಿ ನೂರಾರು ಸಂಖ್ಯೆಯಲ್ಲಿ ಫ್ಯಾನ್ಸ್ ಜಮಾಯಿಸಿದ್ದಾರೆ. ಈ ವೇಳೆ ಕೆಲವರು ಹುಚ್ಚಾಟವಾಡಿದ್ದು ಮಾತು ಕೇಳದ ಅಭಿಮಾನಿಗೆ ಪೊಲೀಸ್ ಕಪಾಳ ಮೋಕ್ಷ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಮಗಳ ಪರೀಕ್ಷೆ ಇರೋ ಹಿನ್ನೆಲೆ ಜೊತೆಯಲ್ಲಿರೋದಕ್ಕೆ ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು. ಇದಕ್ಕೆ ಪ್ರಾಸಿಕ್ಯೂಷನ್ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಪವಿತ್ರ ಗೌಡಗೆ 25 ದಿನಗಳ ಮಧ್ಯಂತರ ಜಾಮೀನು ನೀಡಲು ನಿರಾಕರಿಸಿದೆ. ನಟಿ ರಚಿತಾ ರಾಮ್ ಅವರ ಕಾರ್ ಡ್ರೈವರ್ನಿಂದ ವಿಜಯನಗರ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ರವಿಕುಮಾರ್ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಹಂಪಿ ಉತ್ಸವದ ಕೊನೆ ದಿನ MP ಪ್ರಕಾಶ್ ವೇದಿಕೆ ಬಳಿ ರವಿಕುಮಾರ್ ಕಣ್ಣಿಗೆ ರಚಿತಾ ರಾಮ್ ಕಾರ್ ಚಾಲಕ ಮುಷ್ಟಿ ಮಾಡಿ ಹೊಡೆದಿದ್ದಾರೆ ಎನ್ನಲಾಗಿದೆ. ಗೂಂಡಾ ರೀತಿ ವರ್ತಿಸಿ ಭದ್ರತೆ ಹೆಸರಲ್ಲಿ ಜನಸಾಮಾನ್ಯರ ಮೇಲೆ ದರ್ಪ ತೋರಿದ್ದಾರೆ ಎನ್ನಲಾಗಿದೆ. ಗಲಾಟೆಯಾದ ಬಳಿಕ ಜನ ಸೇರಿದ ವಿಡಿಯೋ CCTVಯಲ್ಲಿ ಲಭ್ಯವಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಬೆಟ್ಟದಾಸನಪುರ ಬಳಿ ಸಿನಿಮಾ ಸ್ಟೈಲ್ನಲ್ಲಿ ವ್ಯಕ್ತಿಯ ಕಿಡ್ನಾಪ್ ಮಾಡಲಾಗಿದೆ. ಭಾನುವಾರ ರಾತ್ರಿ 1:30 ಸುಮಾರಿಗೆ ಅಶಿತಾ ಝಾ ಮತ್ತು ಮನುಕುಮಾರ್ ಬೈಕ್ನಲ್ಲಿ ಮನೆಗೆ ಹೊರಟಿದ್ರು. ಈ ವೇಳೆ ಕಾರಲ್ಲಿ ಫಾಲೋ ಮಾಡ್ಕೊಂಡು ಬಂದ ದುಷ್ಕರ್ಮಿಗಳು ಬೈಕ್ಗೆ ಡಿಕ್ಕಿ ಹೊಡೆದು ಬೀಳಿಸಿದ್ದಾರೆ. ನಂತರ ಬಿಹಾರ ಮೂಲದ ಆಶಿತ್ ಮೇಲೆ ಲಾಂಗ್ನಿಂದ ಕಾಲಿಗೆ ಹಲ್ಲೆ ಮಾಡಿ ಅಪಹರಿಸಿದ್ದಾರೆ. ದುಷ್ಕರ್ಮಿಗಳಿಂದ ತಪ್ಪಿಸಿಕೊಂಡು ಪರಾರಿಯಾದ ಮನುಕುಮಾರ್ ಕೂಡ ಗಾಯಗೊಂಡಿದ್ರು. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೇಗೂರಿನ ಅಕ್ಷಯನಗರದಲ್ಲಿ ಅಶಿತ್ ಸ್ಪಾ ನಡೆಸುತ್ತಿದ್ದು ಮನುಕುಮಾರ್ ಮ್ಯಾನೇಜರ್ ಆಗಿದ್ರು ಎನ್ನಲಾಗಿದೆ. ಬಳಿಕ ಸ್ಪಾ ಮಾಲೀಕ ಪ್ರಕಾಶ್ ಮಂಡಲ್ಗೆ ಫೋನ್ ಮಾಡಿರೋ ಕಿಡ್ನಾಪರ್ಸ್ 2 ಲಕ್ಷ ಕೊಟ್ರೆ ಅಶಿತ್ ನನ್ನ ಬಿಡೋದಾಗಿ ಹೇಳಿದ್ದಾರೆ ಅಂತ ದೂರು ದಾಖಲಿಸಲಾಗಿದೆ. ತಕ್ಷಣ ಕೃತ್ಯ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ದುಷ್ಕರ್ಮಿಗಳ ಪತ್ತೆಗೆ ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆಯಾಗಿದೆ ಅಂತ ಸಂಚಲನ ಸೃಷ್ಟಿಸಿದ್ದ ದರೋಡೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. 400 ಕೋಟಿ ದರೋಡೆ ಆಗಿದೆ ಅನ್ನೋದೇ ಸುಳ್ಳು ಅಂತ ಮಹಾರಾಷ್ಟ್ರ ಸರ್ಕಾರ ತನಿಖೆಗೆ ರಚಿಸಿದ್ದ SIT ತಂಡ ವರದಿ ಸಲ್ಲಿಸಿದೆ. 1 ತಿಂಗಳು ತನಿಖೆ ನಡೆಸಿ ದರೋಡೆಯೇ ನಡೆದಿಲ್ಲ ಅಂತ ವರದಿ ನೀಡಲಾಗಿದೆ. ನಾಸಿಕ್ ಪೊಲೀಸ್ ಠಾಣೆಗೆ ಸಂದೀಪ್ ಪಾಟೀಲ್ ನೀಡಿದ್ದ ದೂರು ಮತ್ತು ಹೇಳಿಕೆಯಲ್ಲಿ ವ್ಯತ್ಯಾಸವಿದೆ. ಪ್ರಕರಣದಲ್ಲಿ ಸಾಕ್ಷ್ಯಗಳ ಕೊರತೆ ಇದೆ. ಹೀಗಾಗಿ ಆರೋಪಿಗಳನ್ನ ಬಿಡುಗಡೆಗೊಳಿಸಿ ಅಂತ ಕೋರ್ಟ್ ಆದೇಶಿಸಿದೆ. ಇದರ ಬೆನ್ನಲ್ಲೇ ದೂರು ನೀಡಿದ್ದ ಸಂದೀಪ್ ಪಾಟೀಲ್ ವಿರುದ್ಧ ಕಾನೂನು ಕ್ರಮಕ್ಕೆ ಸಿದ್ಧತೆ ನಡೆದಿದೆ ಎನ್ನಲಾಗಿದೆ. ಈ ಪ್ರಕರಣದ ತನಿಖೆ ಸರಿಯಾಗ್ತಿಲ್ಲ ಅಂತ ಮೊನ್ನೆಯಷ್ಟೇ ದೂರುದಾರ ಶಂಕೆ ವ್ಯಕ್ತಪಡಿಸಿದ್ದ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ಆರೋಪಿ ಭೈರತಿ ಬಸವರಾಜ್ಗೆ CID ಅಧಿಕಾರಿಗಳಿಂದ ವಿಚಾರಣೆ ತೀವ್ರಗೊಂಡಿದೆ. ಬೆಂಗಳೂರಿನ KR ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಳಸುತ್ತಿದ್ದ ಸೀಕ್ರೆಟ್ ಮೊಬೈಲ್ ಪತ್ತೆಗಾಗಿ ತನಿಖಾ ತಂಡ ಶೋಧಿಸಿದೆ.
ಈ ಹಿಂದೆ ಕೊಲೆ ಆರೋಪಿ ಜಗ್ಗನ ಬಗ್ಗೆ ಗೊತ್ತೇ ಇಲ್ಲ ಅಂತ ಭೈರತಿ ಬಸವರಾಜ್ ಹೇಳಿಕೆ ದಾಖಲಿಸಿದ್ರು. ಈಗ ಶಾಸಕ ಭೈರತಿ ಮತ್ತು ರೌಡಿ ಜಗ್ಗನ ನಂಟಿಗೆ ಪ್ರಮುಖ ಸಾಕ್ಷಿ ಎನ್ನಲಾದ ಮೊಬೈಲ್ ಪತ್ತೆಗೆ ಸಿಐಡಿ ಬಲೆ ಬೀಸಿದೆ. ಇನ್ನು ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿರೋ ಕಿರಣ್ ಮತ್ತು ಜಗ್ಗನನ್ನ ಬಾಡಿ ವಾರಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ ನಡೆಸಿದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ದೆವ್ವವಿದ್ದಂತೆ, ಬಿಜೆಪಿ ದೆವ್ವದ ನೆರಳು ಹೊಂದಿದ್ರು. ಅಲ್ಲದೆ ಆರ್ಎಸ್ಎಸ್ ಅಕ್ರಮವಾಗಿ ಹಣ ಸಂಗ್ರಹಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದರು. More than 2,500 organizations networking. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ಇಟ್ಟು ಬನ್ನಿ ನೋಡಿ. ಇದಕ್ಕೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ಆರ್ಎಸ್ಎಸ್ ಟೀಕಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಇಲ್ಲದಿದ್ರೆ ನೀವು ಇರ್ತಿರ್ಲಿಲ್ಲ, ನಿಮ್ಮ ಕುಟುಂಬವೇ ಇರ್ತಿರ್ಲಿಲ್ಲ, ಎಲ್ಲೋ ಒಂದು ಕಡೆ ದಿಕ್ಕಾಪಾಲಾಗ್ತಿದ್ರಿ ಅಂತ ಸೋಮಣ್ಣ ಹೇಳಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬಗ್ಗೆ ಅವರ ಬಳಿ ದಾಖಲೆ ಇದೆಯಾ ಅಂತ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಒಂದು ಸತ್ಯ, RSS ಇತಿಹಾಸ ನಿಮ್ಗೆ ಗೊತ್ತಿದ್ರೆ ನೀವು ಈ ರೀತಿ ಮಾತಾಡ್ತಾ ಇರಲ್ಲ. RSS ಇಲ್ಲ ಅಂದರೆ ನೀವು ಇರ್ತಾ ಇರಲ್ಲ, ನಿಮ್ಮ ಇಡೀ ಕುಟುಂಬನೇ ಇರ್ತಾ ಇರಲಿಲ್ಲ, ಎಲ್ಲ ಒಂದು ಕಡೆ ದಿಕ್ಕಾಪಾಲಾಗ್ತಾ ಇದ್ರಿ. ನೀವು ಏನು ಹೇಳಿಕೆ ಕೊಟ್ಟಿದ್ದೀರಿ, RSS ಪಕ್ಷ BJP ಪಕ್ಷದ ಬಗ್ಗೆ ಏನು ಟೀಕೆ ಮಾಡಿದ್ದೀರಿ, ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆ ಜನಗಳ ಬಂದಿದೆ. ಆರ್ಎಸ್ಎಸ್ ದೆವ್ವ ಎಂದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ MLC BK ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ. ಆರ್ಎಸ್ಎಸ್ ನೋಂದಣಿಯಾಗಿಲ್ಲ, ಹೀಗಾಗಿ ಅದು ಅದೃಶ್ಯ ಸಂಘಟನೆ, ಅದನ್ನ ಘೋಸ್ಟ್ ಅಂತ ಹೇಳಬೇಕಲ್ಲ ಎಂದಿದ್ದಾರೆ. ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರು ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೇನಂತ ಕರಿತೀರಿ? ಗೋಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಗೋಸ್ಟ್ ಆರ್ಗನೈಸೇಷನ್ ಅಂತ. ಈ ಗೋಸ್ಟ್ ರೈಟರ್ ಅಂತ ಇರ್ತಾರೆ, ಗೊತ್ತಾ ನಿಮಗೆ? ಯಾರ್ದೋ ಹೆಸರಲ್ಲಿ ಇನ್ಯಾರೋ ಬರೆದು ಕೊಡ್ತಾರೆ, ಅದನ್ನು ಓದ್ತಾರೆ, ಹಂಗೆ ನಡೀತಾ ಇದೆ. ಅವ್ರೇನೋದೇನು ತಪ್ಪೇನಿಲ್ಲ. ಇನ್ನು ಆರ್ಎಸ್ಎಸ್ ಮೇಲೆ ಮೊದಲು IT ದಾಳಿ ಆಗಬೇಕು ಅಂತ ಸಚಿವ ಶಿವರಾಜ್ ತಂಗಡಗಿ ಆಗ್ರಹಿಸಿದ್ದಾರೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕರಾಗಿ SN ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಆದೇಶಿಸಿದೆ. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಕೋರಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದ್ರು. ಈ ಸಂಬಂಧ ವಿಚಾರಣೆ ನಡೆಸಿದ ಕೋರ್ಟ್, ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ SN ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ನ್ಯಾಯಾಧೀಶ MGS ಕಮಲ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶಿಸಿದೆ. SN ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಿದ ಆದೇಶವನ್ನ ಚುನಾವಣಾ ಆಯೋಗ ಮತ್ತು ವಿಧಾನಸಭೆ ಕಾರ್ಯದರ್ಶಿಗೂ ಕಳುಹಿಸಲು ಹೈಕೋರ್ಟ್ ಆದೇಶಿಸಿದೆ. ಇನ್ನು ಸಿ ಮುನಿರಾಜು ವಿಜಯಿ ಎಂದು ಘೋಷಿಸಲು ಹೈಕೋರ್ಟ್ ನಿರಾಕರಿಸಿದೆ. ಮಹಿಳೆಯರಿಗೆ ಶಬರಿಮಲೆ ಅಯ್ಯಪ್ಪ ದೇಗುಲ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಮರುಪರಿಶೀಲನಾ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಏಪ್ರಿಲ್ 7ರಿಂದ 9 ಮಂದಿ ಜಡ್ಜ್ಗಳ ಸಾಂವಿಧಾನಿಕ ಪೀಠದಲ್ಲಿ ಮರುಪರಿಶೀಲನಾ ಅರ್ಜಿಗಳ ವಿಚಾರಣೆ ನಡೆಯಲಿದೆ. ಏಪ್ರಿಲ್ 22ರವರೆಗೆ ಸತತವಾಗಿ ವಿಚಾರಣೆ ನಡೆಯಲಿದೆ. ಏಪ್ರಿಲ್ 7ರಿಂದ 9ರವರೆಗೆ ಅರ್ಜಿ ಬೆಂಬಲಿಸುವವರ ವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಲಿದೆ. ಏಪ್ರಿಲ್ 14ರಿಂದ 16ರವರೆಗೆ ತೀರ್ಪು ವಿರೋಧಿಸುವವರ ವಾದಕ್ಕೆ ಕಾಲಾವಕಾಶ ನೀಡಲಾಗಿದೆ. ಏಪ್ರಿಲ್ 22ಕ್ಕೆ ಅಮಿಕಸ್ ಕ್ಯೂರಿಯಿಂದ ವರದಿ ಸಲ್ಲಿಕೆಯೊಂದಿಗೆ ವಿಚಾರಣೆ ಮುಕ್ತಾಯವಾಗಲಿದೆ. ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. 2018ರಲ್ಲಿ ಶಬರಿಮಲೆಗೆ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ನೀಡಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಜಾರಿಗೆ ತರಲು ಕೇರಳದ LDF ಸರ್ಕಾರ ಮುಂದಾಗಿತ್ತು. ಸರ್ಕಾರದ ನಿರ್ಧಾರಕ್ಕೆ ಅಯ್ಯಪ್ಪನ ಭಕ್ತರು ಮತ್ತು ಕೆಲವು ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿತ್ತು. ಜೊತೆಗೆ ಹಳೆ ಸಂಪ್ರದಾಯದ ಪರ ಹೋರಾಟ ತೀವ್ರಗೊಂಡಿತ್ತು. ಬಳಿಕ 2018ರ ತೀರ್ಪನ್ನ ಪ್ರಶ್ನಿಸಿ ಸಾಲು ಸಾಲು ಮರುಪರಿಶೀಲನಾ ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಅಜ್ಜಿಗೆ ಆಮೆ ಇಷ್ಟ ಅಂತ ಅಜ್ಜಿ ತಿಥಿಗಾಗಿ ಆಮೆ ಬೇಟೆಯಾಡಿದ್ದ 4ರನ್ನ ಬೆಳ್ತಂಗಡಿ ಪೊಲೀಸರು ಬಂಧಿಸಿದ್ದಾರೆ. ಕೇರಳದ ಕಾಸರಗೋಡಿನ ಮಣಿಕಂಠ, ಮುಲ್ಕಿ ರಾಜೇಂದ್ರ, ಶಿರ್ತಾಡಿಯ ವಿಘ್ನೇಶ್, ಬೆಳ್ತಂಗಡಿಯ ಪ್ರಶಾಂತ್ ಬಂಧಿತ ಆರೋಪಿಗಳು. ಈ ವೇಳೆ 4 ಸತ್ತ ಆಮೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸತ್ತ ಆಮೆಗಳನ್ನ ಬೆಳ್ತಂಗಡಿ ವಲಯ ಅರಣ್ಯಾಧಿಕಾರಿಗೆ ಹಸ್ತಾಂತರಿಸಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಇಂಡಿಯಾ AI ಸಮಿಟ್ಗೆ ಚಾಲನೆ ನೀಡಲಾಗಿದೆ. ಸಮಿಟ್ನಲ್ಲಿ ಪಾಲ್ಗೊಂಡ ಪ್ರಧಾನಿ ನರೇಂದ್ರ ಮೋದಿ AI ತಜ್ಞರೊಡನೆ ನೂತನ AI ತಂತ್ರಜ್ಞಾನ ಮತ್ತು ಸವಾಲುಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಸುಮಾರು 100 ದೇಶಗಳ 2 ಲಕ್ಷ ವೃತ್ತಿಪರರು ಈ ಸಮಿಟ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ.
ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾರತಕ್ಕೆ ಬಂದಿಳಿಯಲಿದ್ದಾರೆ. 3 ದಿನಗಳ ಕಾಲ ಭಾರತ ಪ್ರವಾಸ ಮಾಡಲಿರುವ ಮ್ಯಾಕ್ರಾನ್ ಜೊತೆ ಪ್ರಧಾನಿ ಮೋದಿ ಉಭಯ ದೇಶಗಳ ನಡುವಿನ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವ ಎಐ ಸಮಿಟ್ನಲ್ಲೂ ಕೂಡ ಮ್ಯಾಕ್ರಾನ್ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 14,460 ಇತ್ತು. ಇಂದು 14,340 ಆಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 15,775 ಇತ್ತು. ಇಂದು 15,644 ಆಗಿದೆ.